ನಾನು ಇನ್ನೊಂದು 20 ಕಿಲೋಮೀಟ್ರ್ ಐತೆ ಅನ್ನೋಕ್ಕೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಸರ್, ಬರ್ರಿ ಬೇಕಾದ್ರೆ ನೀವು ಬೈಕ್ ತೊಗೊಂಡು ಆಯ್ತು ಅಂತಂದವರು ನನಗೆ ಆಯ್ತು ಅಂತ ಹೇಳಿದವರು ಏಕಾಏಕಿ ಇಲ್ಲಿ ಬಂದಾರ. ಇವನು ಸ್ವಂತ ಅಣ್ಣ ಪಂಪಾಪತಿ, ನಾವು ಹೆಣ್ಣು ತಮ್ಮ. ಈಗ ಅವ್ನ ತೊಗೊಂಡಾಗ ಅವನೇದ ಸತ್ತದ್ದು ಬ್ಯಾನಿ ನನಗಿಂತ ಅವ್ನಿಗೆ ಭಾಳ ಐತಿ. ಅವ್ನಿಗೆ ಮಾತಾಡೋ ಪೊಸಿಷನ್ನಾಗ ಅವ್ನು ಏನು ಮಾತಾಡಕತ್ತಾನ ಹುಚ್ಚಾಗ್ಯಾನ ಸದ್ಯಕ್ಕೆ. ನಮ್ಮ ತಮ್ಮ ಹುಚ್ಚಾಗ್ಯಾನ ಪಂಪಾಪತಿ. ಅವ್ನು ಏನು ಮಾತಾಡಕತ್ತ ಅವನಿಗೆ ಗೊತ್ತಾಗೋದು. ಬಡ ನಾನು ಬರೋಕತ್ತೀವಿ ಸರ್, ಒಂದು ಸರ್ ಈಗ ನಮಗೆ ಲಿಂಗ್ಸೂರಿಗೆ ಇಲ್ಲಿ ಬರ್ಬೇಕಂದ್ರೆ ಲೇಟ್ ಆಗ್ತದೆ. ರಸ್ತೆ ಸರಿ ಇಲ್ಲ, ನಮ್ದೇನು NH ಹೈವೇ ಅಲ್ಲ, ರಸ್ತೆ ಸರಿ ಇಲ್ಲ, ಜಗ್ಗು ಬಗ್ಗು ಭಾಳ ಅದಾವೆ, ಮೆಲ್ಲಗೆ ಬರ್ಬೇಕು ನೋಡಿದ್ರು. ಸರ್ ನಾನು ಬರ್ತೀನಿ ಸರ್, ಇನ್ನೊಂದು 20 ಕಿಲೋಮೀಟ್ರ್ ಹೊಡೆಯೋದ್ರಾಗೇ ಬಂದು ನಾನು ಬರ್ತೀನಿ ಸರ್, ನೀವು ಬರುತ್ತೆ ಅಂತ. ಆಯ್ತು ಓಕೆ ರೀ ಅಂತಂದ್ರು. ಓಕೆ ಅಂದ್ರೆ ಏಕಾಏಕಿ ಇಲ್ಲಿ ಬಂದು ಹುಡುಗಿನ ಒಳಗೆ ಕರ್ಕೊಂಡು ಹೋಗಿ ಅವ್ರಿಗೇನು ಮಾತಾಡ್ಸಕ್ಕಂಥ ಅವಶ್ಯಕತೆ ಇದ್ದಿಲ್ಲ. ನಾವೇನು ಓಡೋಗಿದ್ದಿಲ್ಲ, ಓಡೋದಂಗೆ ನಿನ್ನೆ ರಾತ್ರಿ ಏನು ಓಡೋ ಹೊಂಟಿದ್ನಂತ ಗಂಡ. ಆ ಡಂಗ್ ಮಾಡಿದವನ್ನ ಕೊಲ್ಲಿದವನ್ನ ಬಿಟ್ಟು ಆ ಹುಡುಗಿ ಹತ್ರ ಸ್ಟೇಟ್ಮೆಂಟ್ ತೊಗೊಳಕಂದ್ರೆ ಬರಲಿ, ಪೊಲೀಸರು ಡ್ಯೂಟಿ ಐತೆ, ಡ್ಯೂಟಿ ಮಾಡೋಕಂದ್ರೆ ಮಾಡಲಿ, ನಾವು ಗಾಡಂದಿಲ್ಲ ಸರ್. ನಾನು ಬರೋಕೈತೇನೆ ಅಂತ ಹೇಳಿದ್ರು ಸರ್. ನಮ್ಮ ಫಸ್ಟಿಗೆ ನಾನೇನು ಕೇಳಿಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಸರ್, ಎಲ್ಲ ನಮ್ಗೆ ರಾಯಚೂರು ರೆಫರ್ ಮಾಡಿರಿ, ರಾಯಚೂರು ರಿಮ್ಸ್ನ ತೋರಿಸ್ಕೊಂತೀವಿ, ನಮಗೆ ಆ ಕಡೆ ಅನುಕೂಲ ಆಗುತ್ತೆ. ನಮ್ಮದು ಮನೆಗೆ ನೀರವ ಕಡೆ ರಿಲೇಷನ್ಸ್ ಇದಾವೆ, ನಮ್ಗೆ ಇಲ್ಲಿ ನಮ್ಗೆ ಯಾರು ಇಲ್ಲ. ಇಲ್ಲಿಗೆ ನಮಗೂ ದೂರನಾಗುತ್ತೆ, ಮತ್ತೆ ದಿನ ಅಡ್ಡಾಡೋದು ಪಟ್ಟದು ಇಲ್ಲಿ ಕರ್ಕೊಂಡು ದಾರಿ ಆ ಕಡೆ ಡಿಸ್ಚಾರ್ಜ್ ಮಾಡಿಕೊಡೋದಕ್ಕೆ ಇವರೇನು BS ಇದು CP ಅವ್ರು ಏನು ಹೇಳಿದ್ರು, ಆಯ್ತು ನೀವೆಲ್ಲ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ, ಒಂದು ವಾರ ಆದಮೇಲೆ ಹುಡುಗಿನ ನಾನು ಫೋನ್ ಮಾಡ್ತೀನಿ ನಿಮ್ಗೆ, ಕರ್ಕೊಂಬಂದು ಎಸಿ ಮತ್ತೆ ಅಲ್ಲಿ ಜಡದವ್ರಂತ ಕರ್ಕೊಂಡು ಹೋಗಿ ನೀವು ಹೇಳಿಕೆ ಕೊಡಿಸ್ಬೇಕಾಗುತ್ತಾ, ಮತ್ತು ಆರಾಮಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದವರು ಏಕಾಏಕಿ ಬಂದು ಅವ್ರನ್ನ ಬೈಟ್ ತೊಗೊಂಡು. ಅಲ್ಲ, ಈಗ ನಾವು ಹುಡುಗಿ ಮೇಲೆ ಈಗ ಏನಂದರೆ FIR ಮಾಡಿದ್ದಾರೆ, ಯಾರೋ ಅರಣ್ಯ ಇಲಾಖೆ ಗಾರ್ಡಲ್ಲಿ ಇದ್ರಂತೆ ಪ್ರತ್ಯಕ್ಷ. ಸರ್ ಅರಣ್ಯ ಇಲಾಖೆ ಗಾರ್ಡ್ ಒಂದು ಹೇಳಿಕೆ ತೊಂದರೆ ಸರ್. ಅರಣ್ಯ ಇಲಾಖೆ ಗಾರ್ಡ್ ಏನಾದ್ರೆ ನಮ್ಮ ಫ್ಯಾಮ್ಲಿಗೆ ನೋಟೇನ ಸರ್, ನಮ್ಮ ಹೊರಗ ಅಂದಾಗ ನಮ್ಮ ಫ್ಯಾಮ್ಲಿಗೆ ನೋಟೇನ ಸರ್. ಅಣ್ಣ ತಮ್ಮರು ತಂದೆ ತಾಯಿ ಯಾರನ್ನ ಹುಡುಗಿ ಮತ್ತು ರಿಲೇಷನ್ ಯಾವ್ದನ್ನು ಕೇಳಿ ಹೇಳಿಕೆ ತೊಗೋಬೇಕು. ಅವನು ಹೇಳ್ತಾನಂದ್ರೆ ಅವನು ಬರೋಬರ ರೆಫರ್ ಮಾಡಿ ಅವ್ನು ಹೇಳಿಕೆ ತೊಗೊಂಡ್ಗೇಸಿ ಕೇಸ್ ಬುಕ್ ಮಾಡ್ಕೊಂಡ್ಗೇಸಿ ಹೋಗ್ತೀನಂದ್ರೆ ನ್ಯಾಯ ಎಲ್ಲಿ ಉಳಿತು ಸರ್. ಅದು ನಾವು ಅಟ್ಲೀಸ್ಟ್ ಇನ್ನೊಂದು ಏನಂದರೆ ನಾವು ಸ್ಟೇಷನ್ಗೆ ಹೋಗಿವಿ ಸರ್, ಸ್ಟೇಷನ್ಗೆ ಹೋಗಿ ಕುಂತ್ಕೊಂಡಿವಿ, ಕೇಳ್ಕೊಂಡಿವಿ ಏನಂತ ಸರ್ ನಮ್ಮದು ಕೇಸ್ ತೊಗೊರಿ, ಇದೇನು ಇನ್ಸಿಡೆಂಟ್ ಆಗೈತಲ್ಲ ಅದ್ರೊಂದು ಕೇಸ್ ತೊಗೊರಿ ಅಂತಂದು PS ಅವ್ರಿಗೆ ನಾವು ಮಾತಾಡಿವಿ. PS ಅವ್ರಿಗೆ ಮಾತಾಡಿದ್ವಿ. PS ಅವ್ರು ಏನಂದ್ರೆ ನಾನು CPS ಅವ್ರಿಗೆ ಮಾತಾಡಿದ್ರೆ ನಾವು ಹೊರಗೆ ಕುಂದ್ರಿ, ಒಂದು ಅವರ್ ನಾವು ಅದಕ್ಕೆ ಕುಂದ್ರಿ, ನಾನು CP ಅವ್ರಿಗೆ ಮಾತಾಡ್ಬೇಕಂತೇಳಿ PS ಅವ್ರು ಹೇಳಿದ್ರು. ಹೇಳಿದ ನಂತರ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಏಕಾಏಕಿ ರಿಟರ್ನ್ ಹೋಗಿ ಕೇಳ್ತೀವಿ, ಎಲ್ಲ FIR ಮಾಡ್ಕೊಂಡು ನಿಮ್ದು ಯಾಕೆ ಫೋನ್ ಮಾಡಿದೆ ಸರ್ ಬರ್ರಿ ನಾವು ಒಂದು ಕೇಸ್ ಬರ್ಕೊಂಬಂದ್ವಿ, ಮತ್ತು ಕೇಸ್ ತೊಗೊರಿ ನೀವು ಅಂತ ತಿಳಿಸಿ ಹೇಳಿದ್ವಿ ಸರ್ ನಾವು. ಅವ್ರೇನಂದ್ರೆ PS ಅವ್ರು ನಿಮ್ದು ಯಾಕೆ ತೊಗೋಬೇಕು, ನಾನು ನಿಮ್ಗೆ ತೊಗೊಂಡೋಗ್ಬೇಕಂತ ಎಲ್ಲ ರೂಲ್ಸ್ನಾಗ ಎಲ್ಲ ನಿಮ್ಮ ಕೇಸ್ ತೊಗೋಬೇಕು, ನಾನು ಮಾಡ್ಕೊಂಡ್ರೆ ಮುಗಿದೈತೆ ನಂದು. ಅವ್ರೇನೋ ನಾನು ಹೇಳ್ತಕ್ಕಂಥ ಸುಳ್ಳು ನನ್ನ ಹತ್ರ ರೆಕಾರ್ಡ್ ಇದೆ ಸರ್. ಅವ್ರ PS ಅವ್ರ ಹತ್ರ ನಾನು ಮಾತಾಡೋದು ರೆಕಾರ್ಡ್ ಮಾಡಿದ್ದೀನಿ, ಆ ರೆಕಾರ್ಡ್ ಇದೆ, ಆ ರೆಕಾರ್ಡ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ ನಾನು. ನಮಗೆ ತಿಳಿದಾಗ ನಾವು ನೀ ಹೇಳ್ದಂಗೆ ತೊಗೊಳಕ್ಕೆ ನಾವು ಇಲ್ಲಿ ನಮಗೆ ತಿಳಿದೈತೆ, ನಾವು ಆಗಲ್ಲ, ಆಯ್ತು ನಾವು ಹೇಳಿಕೆ ತೊಗೊಂಡ್ವಿ, ನಾವು ಕೇಸ್ ಮಾಡಿವಿ, ಆಯ್ತು ಮುಗಿದೋಯ್ತು. ನಿನ್ನ ಕೇಸ್ ನಾವು ತೊಗೊಳೋದು ಬಂದಾಗ ನಾನು ರಿಟರ್ನು ಮತ್ತು ಇಲ್ಲಿ ನಿಮ್ಮ ಬಿಜಾಪುರ SP ಸಾವ್ರಿಗೆ ಫೋನ್ ಮಾಡಿ, ಸರ್ ನಿಮ್ಮ ನಿಡುವಂದು ಕಾರಣದ ಬಂದಿದ್ವಿ ನಾವು, ಹಿಂಗೆ ಇವತ್ತೇನು ನೀರಿಗೆ ಎಗರಿದಾರಲ್ಲ ಅವ್ರ ಪರವಾಗಿ ಅವ್ರದ್ದು ರಿಲೇಷನ್ ಆಗ್ಬೇಕು, ನಾವು ಕೇಸ್ ತೊಗೋರಂತ ಬಂದರೆ ನಿಮ್ಮ ಇಲ್ಲಿ PS ಅವ್ರು ಹಿಂಗಂದಾರ, ನಿಮ್ಮ ಕೇಸ್ ತೊಗೊಂಡು ಯಾರ ಹತ್ರ ಹೋಗ್ತಿರೋದು ನಿಮ್ಮ ನಾವು ತಿಳಿದು ನಾವು ಮಾಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಸರ್. ಮತ್ತು ಇದಕ್ಕೆ ನ್ಯಾಯ ಎಲ್ಲಿ ಸಿಗಬೇಕು ಸರ್, ಇಲ್ಲಾಂದ್ರೆ ನಾವು ಶವಗಳನ್ನ ತೊಗೊಂಡು ಇಲ್ಲಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಸರ್. ಮೀಡಿಯಾದವ್ರಿಗೆ ಫೋನ್ ಮಾಡ್ತೀವಿ, ಮಾರಿಗೇಸಿ ಶವ ಇಟ್ಕೊಂಡು ಸ್ಟೇಷನ್ ಮುಂದೆ ನಾವು ಧರಣಿ ಕೂತ್ಬೇಕು ಮಾಡ್ತೀವಿ. ಅದೆಲ್ಲ ಬೇಡ ರೀ, ನಾನು ಹೇಳ್ತೀನಿ ಅಂತ ನಿಮಗೆ ಮತ್ತು SP ಅವ್ರ ಫೋನ್ ಒಂದು 15 ನಿಮಿಷದಾಗ ಅಲ್ಲಿ CP ಅವ್ರು ಬಂದರು. CP ಅವ್ರು ಬಂದು ಆಯ್ತು ನೀವೇನು ಬರ್ಕೊಂಬಂದು ಕೊಡ್ರಿ, ಈಗ FIR ಆಗ್ಬಿಟ್ಟದ, ನಾನು ನಿಮ್ಗೆ ರಿಶ್ಯೂಡ್ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ಸರ್. ರಿಶ್ಯೂಡ್ ಹಾಕಿ ಕೊಡೋಕೆ ಇದು FIR ಹೇಳೋದು ಕೇಳೋದು ಯಾಕೆ ಕೊಡೋದು ಅದು ತಿಳಿದಾಗ್ಬಿಡುತ್ತೆ ಸರ್ ನಮ್ಗೆ. ಇದು ನಿಗೂಢ ರಹಸ್ಯ ಏನಂದ್ರೆ ಅಣ್ಣ ತಮ್ಮ ತಂದೆ ಸಂಬಂಧಿಕರ ಯಾರನ್ನು ಕೇಳಾರ್ದನಿ ಯಾರ್ದೊಬ್ರು ಗಾಡಿ ಹೇಳ್ದ ಬಡ ಕೇಸ್ ಮಾಡ್ಕೊಂಡ್ರು. ಇವಾಗ ಯಾವುದೇ ರೀತಿಯಾಗಿ ಯಾರೊಬ್ರು ಸತ್ರಪ್ಪ ಅಂದ್ರೆ ಅವ್ರ ಅಣ್ಣ ತಮ್ಮನ ಯಾರನ್ನ ಕರೆದು ಇವ್ರು ಏನಾಗಬೇಕು ಎತ್ತ ಹೆಂಗ ಏನು ಕೇಳಿ FIR ಬುಕ್ ಮಾಡ್ತಾರೋ. ಯಾರು ಸತ್ತಾಗ ಅಷ್ಟು ಅರ್ಜೆಂಟ್ ಏನಿತ್ತು ಅಂತ ಕಾತ್ರದಾಗ ಪೊಲೀಸರು ಏನು FIR ಹಾಡ್ತಾರಲ್ಲ ಅಷ್ಟು ಅರ್ಜೆಂಟ್ ಏನಿತ್ತು ಇವ್ರಿಗಂತ. ನಿಮಗೇನು ಅನಿಸ್ತು ಎದಕ್ಕೆ ಮಾಡಿರ್ಬೋದು? ಏನು ದುಡ್ಡು ತಿಂದಿರ್ಬೋದು ಸರ್, ನಮಗೆ ಅನ್ಸೋ ಮಟ್ಟಿಗೆ ದುಡ್ಡು ತಿಂಗ್ಲಾರ್ತಾನೆ ಇಷ್ಟು ಅರ್ಜೆಂಟ್ ಆಗಿ PSI ಯಾಕೆ FIR ಹರ್ದ. ನಮಗೆ ನೀವು ಹೊರಗಡೆ ಕುಂದಿರಿ, CP ಸಾವ್ ಬರ್ತಾರೆ, ಒಂದು ಅರ್ಧ ತಾಸ್ನಾಗ ಒಂದು ತಾಸ್ನಾಗ ಕೂಡ್ರಿ, ನಾನು ಕರಿತೀನಿ ನಿಮ್ಗೆ ಅಂತಂದ ರಿಟರ್ನ್ ಫೋನ್ ಮಾಡಿದ್ರೆ ಕೇಸ್ FIR ಆಗ್ಬಿಟ್ಟೈತ್ರಿ ಅಂತಕ್ಕಂಥದ್ದು ಏನು ಮಾತಿದೆ. ಅದು ದುಡ್ಡು ತಿನ್ಲಾರ್ದಾನೆ FIR ಹಂಗಂದ್ರೆ ಅಂದರೆ ಅವನಿಗೆ ಕೊಲೆ ಮಾಡಿದವನಿಗೆ ಏನು ಹೆಂಡತಿ ಮಕ್ಕಳು ದೆಬ್ಬೆನಲ್ಲ ಅವನಿಗೆ ಪೊಲೀಸ್ನಿಗೆ ಅಟ್ಯಾಚ್ಮೆಂಟ್ ಇದ್ರು ಇರ್ಬೋದು ಸರ್. ಮತ್ತು ದುಡ್ಡು ಅಂತ ತಿಂದ್ರು ತಿನ್ಲಾರ್ದಾನೆ ಯಾರು ಕೆಲಸ ಮಾಡೋದಲ್ಲ. ಹಂಗಂಗಿತ್ತು ಅಂದ್ರೆ ನಾವು ಹೋಗಿ ಭೇಟಿಯಾಗಿ ಅಂದಮೇಲೆ ನಮ್ಮ ಸಮಾಜದವರು 8-10 ಮಂದಿ ಹೋಗಿ ಭೇಟಿಯಾಗಿ ಅಂದ ಮೇಲೆ ಹಾಕಿ ಹೊರಗಡೆ ಕೂಡಿರ್ತಕ್ಕಂಥ ಹೇಳಿದವರು ಏಕಾಏಕಿ FIR ಬುಕ್ ಮಾಡಿ FIR ಆಗ್ಬಿಟ್ಟೈತೆ ನಮ್ಮ ತಿಳಿದಾಗ ನಾವು ಮಾಡ್ತೀವಿ ಅಂತ ನಮ್ಮ ಅರ್ಥ ಅಂತಾರೆ. ಮೇಲ್ಗಡೆ ಕೊಂಡ ಬರ್ತಂತಾರೆ, ಮೇಲ್ಗಡೆ ಓಪನ್ ಕಾಣ್ತಾರೆ ಸರ್ ದುಡ್ಡು ತಿಂದಾರ ಅವ್ರು ಅಂತ ಹೇಳಿ ದುಡ್ಡು ತಿಂದಲ್ಲ FIR ಮಾಡ್ಕೊಂಡು ಸರ್. ಆಮೇಲೆ ಒಂದೇ ನೀವೇನು ಬರ್ಕೊಡ್ರಿ ನಾವು ಅದಕ್ಕೆ ಅಟ್ಯಾಚ್ ಮಾಡ್ತೀವಿ. ನಾಮಕ ವ್ಯವಸ್ಥೆ FIR ಅದು ಅದೇನಂದ್ರೆ ಇವ್ರು CP ಸಾಬ್ ಬಂದು ಇಲ್ಲ ರೀ ನಮ್ಮ PS ಅವ್ರಿಗೆ ಏನು ಗೊತ್ತಾಗಿಲ್ಲ, ಅವ್ರು ಹೊಸದಾಗಿ ಬಂದಿದ್ದಾರೆ ಠಾಣೆಗೆ, ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ ನಾವು FIR ಬುಕ್ ಮಾಡಿ ಓದ್ಲಾರ್ದಾನೆ PSI ಅವ್ರನ್ನ
ಹಾಂ ಓದಿದ ಮೇಲೆ ನಾಗಿರೋದು ಮತ್ತೆ ಬಂದು ಏನಂತ ತಿಳ್ಕೊಬೇಕಲ್ಲ ಇದು ಮಾಡ್ಬೇಕಾ ನಾನು ಮಾಡಬಾರ್ದು ನ್ಯಾಯ ಸಿಗಲ್ಲ ಅಂತಕ್ಕಂಥದ್ದನ್ನು ಗೊತ್ತಾಗಬೇಕು ನೇಮಕ್ಕೆ ಹಾಕಿ ಬಿದ್ದೈತೆ ಅಂತ ತಕ್ಷಣ ಮತ್ತೆ ನಾನು ಏನು ಬೇಕಾದ್ರೆ ಮಾಡುತ್ತೆ ಅಂದ್ರೆ ಮುಂದೆ